ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಏನದು ಏನಾಗ್ತದೆ? ಫೈನಲಿ ತೀರ್ಥ ಸುಮನಾನ ದೂರ ಮಾಡಿಕೊಂಡೇ ಬಿಟ್ರ. ನನಗೂ ನಿಗೂ ಸಂಬಂಧ ಇಲ್ಲ ಅಂತ ಹೇಳೇ ಬಿಟ್ರ. ಸುಮನ ಸಾಯೋಕ್ಕೆ ಮುಂದಾಗ್ಬಿಟ್ಲು. ಏನಾಗ್ತದೆ ಇಲ್ಲಿ? ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಸಾಧನ ಫೈನಲಿ ಸುಮನಾಗೆ ಮಿಸ್ಕ್ಯಾರೇಜ್ ಆಗುತ್ತೆ. ಅವಳು ಹೊಟ್ಟೆಲಿ ಮಗುವಿಲ್ಲ ಅನ್ನೋ ಸತ್ಯವನ್ನು ತಿಳ್ಕೊಂಡೇ ಬಿಟ್ಲು. ತಿಳ್ಕೊಂಡಿದ್ದೆ ತಡ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋಣ ಅಂತ ಪ್ಲ್ಯಾನ್ ಮಾಡಿದ್ಲು. ಈ ವಿಷಯನ ಮನೆಯವ್ರಿಗೆಲ್ಲ ಹೇಳ್ತೀನಿ ಅಂತ ಹೆದರಿಸಿದ್ಲು. ಆಗ ಸುಮನ ಕೈ ಮುಗ್ದು ಕೇಳ್ಕೊಂಡಾಗ, ಸರಿ ಮನೆಯವ್ರಿಗೆ ಯಾರಿಗೂ ಹೇಳಲ್ಲ, ಆದರೆ ನೀನು ಮಾತ್ರ ಇಲ್ಲಿಂದ ಹೊರಟು ಹೋಗಬೇಕು ಅಂತ ಕಂಡೀಷನ್ ಹಾಕಿದ್ಲು. ಜೊತೆಗೆ ಹೊರಟು ಹೋಗೋದು ಅಂದರೆ ನಿಮ್ಮನೆಗೆ ಹೋಗೋದಲ್ಲ, ಯಾರ ಕಣ್ಣಿಗೂ ಕಾಣಿಸ್ದಾಗೆ ದೂರ ಹೋಗಿಬಿಡ್ಬೇಕು, ಯಾವತ್ತೂ ವಾಪಸ್ ಬರದೇ ಇರೋಷ್ಟು ದೂರ ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಸುಮನ ಏನೋ ಒಪ್ಕೊಂಡು ಹೋದ್ಲು. ಆದರೆ ಸುಮನಾಗೆ ಗೊತ್ತಿತ್ತು ಸಾಧನ ಗುಣ ಖಂಡಿತ ಒಳ್ಳೇದಲ್ಲ, ಖಂಡಿತ ಅವಳು ಸುಮ್ಮನೆ ಇರೋವಳಲ್ಲ. ನನ್ನ ಜೊತೆ ಆಟ ಆಡಿ ಮನೇಲಿ ವಿಷಯ ಹೇಳ್ತಾಳೆ. ಯಾಕಂದರೆ ಮನೇಲಿ ನೆಮ್ಮದಿನ ಹಾಳು ಮಾಡೋದು, ಮನೆಗೆ ತೊಂದರೆ ಕೊಡೋದು, ಮನೇನ ಸರ್ವನಾಶ ಮಾಡೋದೇ ಅವಳು ಗುರಿ ಆಗಿರೋದ್ರಿಂದ ಖಂಡಿತ ನಾನು ಹೋದ ಮಾತ್ರಕ್ಕೆ ಅವಳು ಸತ್ಯನ ಮುಚ್ಚಿಡ್ತಾಳೆ ಅಂತ ಯಾವುದೇ ನಂಬಿಕೆ ಇಲ್ಲ ಅಂತ ಅವಳಿಗೆ ಗೊತ್ತಾಗತ್ತೆ. ಹಾಗಾಗಿ ಸಾಧನಾಗೂ ಮುನ್ನನೇ ಸುಮನ ಮನೆಗೆ ವಾಪಸ್ ಬಂದಿರ್ತಾಳೆ. ಇದರಿಂದಾಗಿ ಅವಳಿಗೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ. ಇದಕ್ಕೆಲ್ಲ ಕಾರಣ ನೀನೇನೆ. ಅವತ್ತು ಹೇಳಿದೆ ಅಲ್ವಾ, ತೀರ್ಥ ಸಾಹೇಬರು ರಾಜಕೀಯವಾಗಿ ತುಳಿಬೇಕು ಅನ್ನೋ ಕಾರಣಕ್ಕೆ ನನ್ನ ತಮ್ಮನ್ನು ಉಪಯೋಗಿಸ್ಕೊಂಡೆ, ನನ್ನ ತಮ್ಮನ ಕೊಂದೆ ಅಂತ. ನೀನು ನಿನ್ನ ಸಾಧಿಸೋದಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀಯ. ನಾನು ಹೋದೆ ಅಂದ ಮಾತ್ರಕ್ಕೆ ನೀನು ಸುಮ್ಮನೆ ಇರೋಳಲ್ಲ, ಇಲ್ಲಿ ಸತ್ಯನೂ ಹೇಳ್ತೀಯ. ಮತ್ತ್ಯಾಕೆ ನಾನು ಹೋಗಬೇಕು? ಅದಕ್ಕೋಸ್ಕರ ನಾನೇ ಈ ವಿಶ್ವನ ಹೇಳಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾಳೆ. ಆದರೆ ಇಲ್ಲಿ ಸಾಧನ ಮಾತ್ರ ಸುಮನಾಗೂ ಮುನ್ನ ನಾನೇ ವಿಶ್ವ ಹೇಳಬೇಕು. ಯಾಕಂದರೆ ಸುಮನ ಹೇಳಿಬಿಟ್ರೆ ಖಂಡಿತ ಅವಳಿಗೆ ಹೇಗೆ ಬೇಕೋ ಹಾಗೆ ಹೇಳ್ಕೊಂಡು ಮನೆಯವ್ರ ಮನಸ್ಸಲ್ಲಿ ಜಾಗ ಗಿಟ್ಟಿಸ್ಕೊಂಡ್ಬಿಡ್ತಾಳೆ. ಆದರೆ ಅದಕ್ಕೂ ಮುನ್ನ ನಾನು ಹೇಳಿ ಅವಳನ್ನು ಕೆಟ್ಟವಳಾಗಿ ಮಾಡಿ ಈ ಮನೆ ಮನಸ್ಸುಗಳಿಂದ ಆಚೆ ಹಾಕಬೇಕು ಅಂತ ಸಾಧನ ತೀರ್ಮಾನ ಮಾಡ್ತಾಳೆ. ಈ ಕಡೆಗೆ ಸುಮನಾಗೂ ಕೂಡ ಗೊತ್ತದ ನನಗೂ ಮುನ್ನನೇ ಸಾಧನ ಹೇಳೋ ಪ್ರಯತ್ನ ಮಾಡ್ತಾಳೆ ಅಂತ. ಹಾಗಾಗಿ ಇಬ್ಬರು ಕೂಡ ಒಟ್ಟಿಗೆ ತೀರ್ಥಗೆ ಮುಖ್ಯವಾದ ವಿಷಯ ಹೇಳಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತಾರೆ. ಅದೇ ಪರಿಸ್ಥಿತಿ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ತೀರ್ಥ ಅಲ್ಲಿಂದ ಹೊರಟು ಬಿಡ್ತಾರೆ. ಆದರೆ ತೀರ್ಥ ಏನೋ ಹೊರಟರು ಬೇಕು, ಸುಮನಾಗೆ ಸರ್ಪ್ರೈಸ್ ಕೊಡಬೇಕು, ಅವರ ಆಸೆನ ತೀರಿಸ್ಬೇಕು ಅಂತ. ಆದರೆ ಇಲ್ಲಿ ಈ ಕಡೆ ಸುಮ್ಮನೆ ವಿಶ್ವನ ಹೇಳಬೇಕು ಅಂತ ತೀರ್ಥ ಕಾಲ್ ಮಾಡಿದಾಗ, ಹೌದಾ ಇಲ್ಲಿಗೆ ಬಂದುಬಿಡಿ, ನಿಮಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ, ಲೊಕೇಶನ್ನ ಕಳಿಸ್ತೀನಿ ಅಂತ ಚಿಟ್ಟಿಗೆ ಹೇಳ್ತಾರೆ. ನಂತರ ಈ ಕಡೆ ಸಾಧನ ಕೂಡ ತೀರ್ಥಗೆ ಮುಖ್ಯವಾದ ವಿಷಯ ಮಾತಾಡಬೇಕು, ತೀರ್ಥ ತುಂಬಾ ಅರ್ಜೆಂಟ್ ಇದೆ, ಕಾಯೋಕ್ಕಾಗೋದಿಲ್ಲ ಅಂತ ಹೇಳಿದಾಗ ಸುಮ್ಮನವ್ರನ್ನ ಬರೋಕೆ ಹೇಳಿದ್ದೀನಿ, ಇಲ್ಲಿ ಅವ್ರಿಗೋಸ್ಕರ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಹೌದಾ, ಸುಮ್ಮನ ನನ್ನ ಮುಂದೆ ಇದ್ದಾಳೆ, ಅವಳನ್ನ ನಾನು ತಡೀತೀನಿ, ನೀನು ಬಂದುಬಿಡು ಹೊರಟಿ ಅಂತ ಹೇಳ್ತಾರೆ. ಈ ಕಡೆ ತೀರ್ಥ ಕೂಡ ಸುಮ್ಮನವ್ರನ್ನ ಅದಕ್ಕೆ ಇರಿಸ್ಕೋತಾರೆ ಅಂತ ಹೇಳಿ ಅಲ್ಲಿಂದ ಹೊರಟು ಬರ್ತಿದ್ದಾನೆ. ಆದರೆ ಚಿಟ್ಟೆನ ಕರ್ಕೊಂಡು ಸುಮ್ಮನ ಅದೇ ಜಾಗಕ್ಕೆ ಹೋಗ್ತಿದ್ದಾಳೆ. ಆದರೆ ಆ ಜಾಗಕ್ಕೆ ಹೋದರೆ ತೀರ್ಥ ಅಲ್ಲಿ ಇಲ್ಲವೇ ಇಲ್ಲ, ಗೊತ್ತಾಗ್ಬಿಡುತ್ತೆ. ಸಾಧನ ಫೋನ್ ಮಾಡಿ ಕರೆಸ್ಕೊಂಡ್ಬಿಟ್ಟಿದ್ದಾಳೆ. ತೀರ್ಥ ಸಾಹೇಬ್ರಿಗೆ ಎಲ್ಲ ವಿಷಯ ಹೇಳಿಬಿಡ್ಬೋದು ಅಂತ ಆತಂಕ ಪಡ್ಕೊಂಡು ಅವಳು ಕೂಡ ಅಲ್ಲಿ ಹೊರಟು ಬರ್ತಿದ್ರೆ ತೀರ್ಥ ಮನೆಗೆ ಬರ್ತಾನೆ. ಆದರೆ ತೀರ್ಥ ಬಂದಾಗ ಸಾಧನಾಗೆ ವಿಷಯ ಹೇಳೋ ಪರಿಸ್ಥಿತಿ ಇರಲ್ಲ. ಯಾಕಂದರೆ ಜಾನು ಸಿಚುವೇಶನ್ನೆಲ್ಲ ಹಾಳು ಮಾಡಿರ್ತಾಳೆ, ಎಲ್ಲರನ್ನ ಕರೆದು ಕೂರಿಸಿರ್ತಾಳೆ. ಹಾಗಾಗಿ ಎಲ್ಲರೂ ಮುಂದೆ ವಿಷಯ ಹೇಳೋದು ಕಷ್ಟ ಆಗಿರೋದ್ರಿಂದ ಅಲ್ಲಿ ಏನೋ ಸಮಜಾಯಿಷಿ ಕೊಟ್ಟು ಏನೋ ಆಫೀಸ್ ಕೆಲಸ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿಬಿಡ್ತಾಳೆ. ಆದರೆ ನಂತರ ತೀರ್ಥನ ಪರ್ಸ್ನಲ್ ಆಗಿ ಕರೆದು ವಿಷಯನ ಪ್ರಸ್ತಾಪ ಮಾಡ್ತಿದ್ದಾಳೆ. ನೋಡು ತೀರ್ಥ, ಈ ವಿಷಯ ಹೇಳಿದರೆ ನಿನಗೆ ತುಂಬ ಬೇಜಾರಾಗತ್ತಾ? ನನಗೆ ತುಂಬಾ ಬೇಜಾರಾಯಿತು. ಆದರೆ ಈ ವಿಷಯ ಹೇಳಿದರೆ ನಿನಗೆ ಆಘಾತ ಆಗಬಹುದು, ನಂಬಿಕೆ ಒಡೆದು ಹೋಗ್ಬೋದು. ಆದರೆ ಅದು ಎಲ್ಲವನ್ನ ಕೂಡ ನೀನು ಸಹಿಸ್ಕೋಬೇಕಾಗತ್ತೆ. ಯಾಕಂದರೆ ಇದು ಸುಮ್ಮನ ವಿಷಯ, ನೀನು ಮಗು ವಿಷಯ ಅಂತ ಹೇಳ್ತಿದ್ದಾರೆ. ಏನದಕ್ಕೆ ಏನು ಅಂತ ಕೇಳ್ತಿದ್ರೆ ಅದಕ್ಕೇನೂ ಇಲ್ಲ ತೀರ್ಥ. ನನಗೆ 15 ದಿನಕ್ಕೆ ಮುನ್ನನೇ ಅನುಮಾನ ಆಯಿತು ಸುಮ್ಮನಾಗೆ ಹೊಟ್ಟೆಲಿ ಮಗು ಇಲ್ಲ ಅಂತ. ಆದರೆ ನೀವು ಅಂದ್ಕೊಂಡಾಗೆ ಸುಮ್ಮನ ಹೊಟ್ಟೆಲಿ ಮಗು ಇಲ್ಲ, ಸುಮ್ಮನ ಈಗ ಪ್ರೆಗ್ನೆಂಟ್ ಅಲ್ಲ, ಅವಳಿಗೆ ಮಿಸ್ಕ್ಯಾರೇಜ್ ಆಗಿದೆ. ಆದರೆ ಆ ವಿಷಯನ ಅವಳು ಎಲ್ಲರಿಂದ ವಿಷಯ ಮುಚ್ಚಿಟ್ಟಿದ್ದಾಳೆ, ಎಲ್ರಿಗೂ ಮೋಸ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ರೆ ದಯವಿಟ್ಟು ಅದಕ್ಕೆ ಈ ರೀತಿ ಸುಮ್ಮನವ್ರ ಬಗ್ಗೆ ಮಾತಾಡಬೇಡಿ. ಸುಮ್ಮನವ್ರು ಎಂಥವ್ರು ಅಂತ ನನಗೆ ಗೊತ್ತದ. ಸುಮ್ಮನೆ ವಿನಾಕಾರಣ ಏನೇನೋ ಹೇಳಬೇಡಿ. ಸುಮ್ಮನವ್ರು ಯಾವತ್ತೂ ಕೂಡ ಈ ರೀತಿ ಸುಳ್ಳು ಹೇಳಿ ಈ ರೀತಿ ಮೋಸ ಮಾಡೋದಿಲ್ಲ ಅಂತಿದ್ರೆ ನಾನು ಕೂಡ ಹಾಗೆ ಅಂದ್ಕೊಂಡಿದ್ದೆ ತೀರ್ಥ. ಆದರೆ 15 ದಿನದಿಂದ ಹಾಸ್ಪಿಟಲ್ಗೆ ಹೋದಾಗಲೇ ಗೊತ್ತಾಗಿದ್ದು ಸುಮ್ಮನ ಹೊಟ್ಟೆಲಿ ಮಗು ಇಲ್ಲ ಅಂತ. ಅವಳ ಹತ್ರ ಕೂಡ ನಾನು ಮಾತಾಡ್ದೆ ತೀರ್ಥ.
ಅವಳಿಗೆ ಮಿಸ್ಕ್ಯಾರೇಜ್ ಆಗಿದೆ. ಆದರೆ ವಿಶ್ವನ ಯಾರ ಹತ್ರ ಕೂಡ ಹೇಳ್ದೆ ನಿಮಗೆಲ್ಲ ಮೋಸ ಮಾಡ್ತಿದ್ದಾಳೆ ಅಂತ ಹೇಳ್ತಾರೆ. ಫೈಲ್ನ ಕೂಡ ತೋರಿಸ್ತಾರೆ. ಇದನ್ನು ನೋಡ್ತಿದ್ದಾಗೆ ತೀರ್ಥಾಗೆ ಶಾಕ್ ಆಗುತ್ತೆ. ಮೊದಲು ಸುಮ್ಮನವರಿಂದ ವಿಶ್ವ ತಿಳ್ಕೋಬೇಕು. ಸುಮ್ಮನವ್ರು ನನ್ನ ಹತ್ರ ಸುಳ್ಳು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಏನೋ ಪರಿಸ್ಥಿತಿ ಸಮಯ ಇರಬಹುದು, ಇವರೇ ತಪ್ಪು ತಿಳ್ಕೊಂಡಿರಬಹುದು ಅಂತ ಅಂದ್ಕೊಂಡು ಸುಮ್ಮನ ಬರ್ತಿದ್ದಾಗೆ ಕರ್ಕೊಂಡು ಅವ್ರು ಸರ್ಪ್ರೈಸ್ ಜಾಗಕ್ಕೆ ಹೋಗ್ತಾರೆ. ಸರ್ಪ್ರೈಸ್ನ ನೋಡಿ ಸುಮ್ಮನಾಗೆ ತುಂಬಾ ಖುಷಿ ಆಗ್ತದೆ. ಬೆಟ್ಟದ ಮೇಲಿಂದ ತೀರ್ಥ ಸಾಹೇಬ್ರೆ ನನಗೆ ನೀವಂದರೆ ಇಷ್ಟ ಅಂತ ಹೇಳಿ ಜೋರಾಗಿ ಕೂಗಿ ಹೇಳ್ತಿದ್ದಾಳೆ. ಸುಮ್ಮನ ಖುಷಿ ನೋಡಿ ತೀರ್ಥ ಖುಷಿ ಪಡ್ತಿದ್ದಾರೆ. ಆದರೆ ಮನಸ್ಸಲ್ಲಿ ಆತಂಕ ಇದೆ, ಅದಕ್ಕೆ ಹೇಳಿರೋ ಮಾತು ಸುಳ್ಳಾಗಲಿ ಅಂತ. ಅದೇ ರೀತಿ ಅದು ಎಲ್ಲವೂ ಆದ ನಂತರ ಒಂದು ಹೂವಿನ ತೊಟ್ಲ ಮೇಲೆ ಕೂರಿಸ್ತಾರೆ. ಬೆಲೂನ್ಸ್ ಎಲ್ಲ ಕೂಡ ಹೊಡಿತಾರೆ. ಇದನ್ನೆಲ್ಲ ನೋಡಿ ಸುಮ್ಮನಾಗಿ ಖುಷಿ ಆಗ್ತದೆ ಅಲ್ವಾ ನಿಮಗೆ? ನಿಮ್ಮ ಆಸೆ ಪೂರೈಸ್ತಲ್ವಾ ಅಂತ ಕೇಳ್ತಿದೆ. ಖಂಡಿತ ಸಾಹೇಬ್ರೆ ಅಂತ ಹೇಳ್ತಿದ್ದಾಳೆ ಸುಮ್ಮನ. ನೋಡಿ ಸುಮ್ಮನವ್ರೆ, ನೀವು ಬರೋಕ್ಕೂ ಮುನ್ನ ನನ್ನ ಲೈಫಲ್ಲಿ ಒಬ್ಬರನ್ನ ಇಷ್ಟಪಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಜೊತೆಗೆ ನಮ್ಮ ಮನೆಯವರೆಲ್ಲ ಕೂಡ ಒಟ್ಟಿಗೆ ಬಾಳ್ತಾರೆ, ಒಗ್ಗಟ್ಟಾಗಿರ್ತಾರೆ ಅಂತ ಅಂದ್ಕೊಳ್ಳಿಲ್ಲ. ನನ್ನ ರಾಜಕೀಯ ಭವಿಷ್ಯ ಕೂಡ ಒಮ್ಮೆಲೆ ಮುಗ್ದೋಗ್ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ನೀವು ಬಂದ ಮೇಲೆ ನಮ್ಮ ಮನೇಲಿ ಎಲ್ಲರೂ ಕೂಡ ಒಂದಾದರು, ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಇದ್ದಾರೆ. ಜೊತೆಗೆ ನನ್ನ ರಾಜಕೀಯ ಭವಿಷ್ಯ ಕೂಡ ಒಳ್ಳೆ ರೀತಿ ಆಯಿತು. ಇದಕ್ಕೆಲ್ಲ ಕಾರಣ ನೀವೇನೆ. ನೀವಿಲ್ಲದೆ ಇದ್ದರೆ ನಾನು ಏನಂದರೆ ಏನೂ ಅಲ್ಲ. ನೀವಿಲ್ಲದೆ ಇರೋ ಬದುಕನ್ನು ನನ್ನಿಂದ ಕಲ್ಪನೆ ಕೂಡ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ನೀವಂದರೆ ನನಗೆ ಅಷ್ಟು ಪ್ರೀತಿ, ಅಷ್ಟು ಮುಖ್ಯ. ನೀವೇ ನನ್ನ ಜಗತ್ತು, ನೀವೇ ನನ್ನ ಪ್ರಪಂಚ, ನೀವೇ ನನ್ನ ಜೀವನ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೀವು ನನ್ನ ಮಗು, ಇಬ್ರಿಗೂ ಕೂಡ ಏನಾದರೂ ನನಗೆ ಸಹಿಸೋಕ್ಕಾಗೋದಿಲ್ಲ. ನನ್ನ ಮಗುನ ನಿಮ್ಮನ್ನ ಇದೇ ರೀತಿ ತೊಟ್ಲಲ್ಲಿ ಕೂರಿಸ್ತೀನಲ್ವ, ನಾನು ಉಯ್ಯಾಲೆನ ಆಡಿಸ್ತೀನಲ್ವ ಅಂತ ಕೇಳ್ತಿದ್ದಾರೆ. ಈ ಕಡೆ ಸುಮ್ಮನೆ ಎಮೋಷ್ನಲ್ ಆಗ್ತಿದ್ದಾಳೆ. ಅದನ್ನು ನೋಡಿ ತೀರ್ಥಾಗೆ ಗಾಬರಿ ಆಗ್ತದೆ. ಯಾಕೆ ಎಕ್ಸೈಟ್ ಆಗಬೇಡಿ, ನಾನೊಂದು ವಿಷಯ ಹೇಳ್ತೀನಿ. ಇವತ್ತು ಅಳಿಬಹುದು ಅಥವಾ ಉಳಿಬಹುದು. ಒಂದು ಸತ್ಯ ಏನು ಬೇಕಿದ್ರೂ ಮಾಡಬಹುದು. ನೀವು ಸತ್ಯನೇ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಂದ್ಕೊಂಡಿರೋದು ಸುಳ್ಳಾಗಲಿ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಿದ್ರೆ ಈ ಕಡೆ ಸುಮ್ಮನಾಗೆ ಆತಂಕ ಆಗುತ್ತೆ. ಸಾಧನ ವಿಷಯ ಹೇಳಿಬಿಟ್ಟಿರಬಹುದು ಅಂತ ಹೇಳಿ ಸುಮ್ಮನವ್ರೆ, ನಿಮ್ಮ ಹೊಟ್ಟೆಲಿ ನಮ್ಮ ಮಗು ಇದೆ ಅಲ್ವಾ ಅಂತ ಕೇಳ್ತಿದ್ರೆ ಈ ಕಡೆ ಸುಮ್ಮನೆ ಶಾಕ್ ಆಗ್ತಿದ್ದಾಳೆ, ಕಣ್ಣೀರು ಹಾಕ್ತಿದ್ದಾಳೆ. ಏನು ನಿಜ ಹೇಳಿ, ನಾನು ಕೇಳಿದ ಸುಳ್ಳಲ್ಲ ಅಲ್ವಾ? ನಾನು ನೀವು ಸುಳ್ಳು ಹೇಳ್ತಾ ಇದ್ದೀನಿ ನಾನು ಅಂತಾನೆ ಹೇಳಿ ಅಂತ ಬಯಸ್ತಿದ್ದೀನಿ. ನಾನು ಅಂದ್ಕೊಂಡಿರೋದು ಸುಳ್ಳಾಗಲಿ ಅಂತ ಬಯಸ್ತಿದ್ದೀನಿ. ಹೇಳಿ ಸುಮ್ಮನವ್ರೆ, ನಮ್ಮ ಮಗು ನಿಮ್ಮ ಹೊಟ್ಟೆಲಿ ಇದೆ ಅಲ್ವಾ? ನಮ್ಮ ಮಗು ಸತ್ತಿಲ್ಲ ಅಲ್ವಾ ಅಂತ ಕೇಳ್ತಿದ್ರೆ, ಇಲ್ಲ ಸಾಹೇಬ್ರೆ, ನಮ್ಮ ಮಗು ಸತ್ತು ಹೋಯ್ತು. ನಮ್ಮ ಮಗುನ ನನ್ನಿಂದ ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅಂತ ಅಳ್ತಿದ್ದಾಳೆ. ತಕ್ಷಣ ಈ ಕಡೆ ತೀರ್ಥಾಗೆ ತುಂಬ ಸಿಟ್ಟು ಬಂದ್ಬಿಡುತ್ತೆ. ಏನು ಹೇಳ್ತಿದ್ರ? ಹಾಗಿದ್ರೆ ಇಷ್ಟು ದಿನ ನಮಗೆ ಮಗು ಇದೆ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ರ, ನಮಗೆ ಅನ್ಯಾಯ ಮಾಡಿದ್ರ, ನೀವು ಈ ರೀತಿ ಮಾಡ್ತೀರಾ ಅಂತ ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಪಾಪಿ ನೀವು. ನಿಮ್ಮಂಥವ್ರನ್ನ ನನ್ನ ಒಳ್ಳೆಯವರು, ನನ್ನ ಹೆಂಡತಿ ಅಂತ ಪ್ರೀತಿ ಮಾಡ್ದ. ನನಗೆ ಅಸಹ್ಯ ಆಗ್ತದೆ ನಿಮ್ಮ ಬಗ್ಗೆ, ನನ್ನ ಬಗ್ಗೆ ಅಸಹ್ಯ ಆಗ್ತದೆ. ನಿಮ್ಮಂಥವ್ರನ್ನ ನಾನು ಯಾವತ್ತೂ ಕೂಡ ಕ್ಷಮಿಸೋದಿಲ್ಲ. ಇನ್ನು ನಿಮಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಇನ್ನು ನಿಮ್ಮ ಜೀವನನೇ ಬೇರೆ, ನನ್ನ ಜೀವನನೇ ಬೇರೆ. ನನ್ನ ಮಗುಕ್ಕೊಂದು ಪಾಪಿ ನೀವು. ಸುಳ್ಳು ಹೇಳಿದ್ರಿ ನನ್ನ ಹತ್ರ. ಇನ್ನು ಯಾವುದೇ ಕಾರಣಕ್ಕೂ ನೀವು ನನ್ನ ಹತ್ರ ಆಗೋಕ್ಕೆ ಸಾಧ್ಯನೇ ಇಲ್ಲ. ನನ್ನಿಂದ ದೂರ ಹೋಗ್ಬಿಡಿ, ನಾನು ನಿಮ್ಮಿಂದ ದೂರ ಹೋಗ್ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೇ ಬಿಡ್ತಾನೆ ತೀರ್ಥ. ಕಾಲಿಡ್ದು ಕೇಳ್ಕೊತಿದ್ದಾಳೆ ಸುಮ್ಮನೆ. ನೀವು ಕಾಲಿಡ್ದು ಸರಿನೇ, ಏನು ಮಾಡಿದ್ರು ಸರಿನೇ, ನಿನಗೂ ನನಗೂ ಸಂಬಂಧ ಇಲ್ಲ. ಯಾರು ನೀನು ಯಾರು ಅಂತ ಹೇಳಿ ಧಿಕ್ಕರಿಸಿ ತಳ್ಳಿ ನೂಕಿ ಅಲ್ಲಿಂದ ಹೊರಟು ಬಿಡ್ತಾರೆ. ನೀವೇ ಇಲ್ಲ ಅಂದಮೇಲೆ ನಾನು ಯಾಕೆ ಬದುಕಬೇಕು? ಈ ಜೀವ ಯಾಕೆ ಬದುಕಬೇಕು? ನನ್ನ ಮಗನಿಗೊಂದು ಪಾಪಿ, ನನ್ನ ಗಂಡ ಮತ್ತು ಮನೆಗೆ ಮೋಸ ಮಾಡ್ದವಳು ನಾನು. ಇಂಥ ಜೀವ ಬದುಕಲೇಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಿಟ್ಟು ತುದಿಯಿಂದ ಬಿದ್ದು ಸಾಯೋಕೆ ಮುಂದಾಗ್ತದಾಳೆ. ತನ್ನ ಗಂಡ ಮನೆಯವ್ರು ಎಲ್ಲರನ್ನ ಕೂಡ ನೆನಪು ಮಾಡ್ಕೋತದಾಳೆ. ನನ್ನವರೇ ಇಲ್ದಾರ ಬದುಕು ಇನ್ಯಾಕೆ ಬೇಕು ಅಂತ ಹೇಳಿ ಕಣ್ಣೀರು ಹಾಕ್ಕೊಂಡು ಸಾಯೋಕೆ ಮುಂದಾಗ್ತಿದ್ರೆ ಆ ಕಡೆ ಸಾಧನ, ಇವತ್ತು ನಾನು ಅಂದ್ಕೊಂಡಾಗೆ ಆಗತ್ತಾ? ಈ ವಿಷಯ ಸುಮ್ಮನೆ ಹೇಳಿದರೆ ಆಗ್ತಿದ್ದ ಕಥೆನೇ ಬೇರೆ. ಆದರೆ ನಾನು ಹೇಳಿದ್ದೀನಿ, ಖಂಡಿತ ತೀರ್ಥಾಗೆ ಅಲ್ಲಿ ಹೋಗ್ತಿದ್ದಾಗ ಸುಮ್ಮನೆ ಹೇಳೋ ಮಾತಿಂದ ಖಂಡಿತ ಶಾಕ್ ಆಗುತ್ತೆ. ಮಗು ಕಳ್ಕೊಂಡಿರೋ ನೋವನ್ನ ಖಂಡಿತ ತೀರ್ಥ ಅರ್ಗಿಸ್ಕೊಳ್ಳಲ್ಲ. ಸುಳ್ಳು ಹೇಳಿದ್ದನ್ನು ಸಹಿಸ್ಕೊಳ್ಳಲ್ಲ. ಖಂಡಿತ ಅವರಿಬ್ಬರ ನಡುವೆ ಎಲ್ಲ ರೀತಿ ಸಂಬಂಧ ಕೂಡ ಮುರಿದು ಹೋಗುತ್ತೆ. ತಾನು ಅಂದ್ಕೊಂಡಿದ್ದನ್ನು ಇವತ್ತು ಸಾಧಿಸ್ತೀನಿ ಅಂತ ಹೇಳಿ ಸಾಧನ ಖುಷಿ ಪಡ್ತಿದ್ದಾರೆ. ಅದೇ ರೀತಿ ಆಗ್ತಿದೆ ಕೂಡ. ಹಾಗಿದ್ರೆ ತೀರ್ಥ ಸುಮ್ಮನ ಜೊತೆ ಸಂಬಂಧನ ಕಡಿದುಕೊಂಡೇ ಬಿಟ್ರ? ಅಂದು ಎಂಥ ಸಮಯ ಸಂದರ್ಭ ಬಂದರೂ ನಾನು ನಿಮ್ಮ ಜೊತೆ ಇರ್ತೀನಿ, ನಂಬಿಕೆನ ಉಳಿಸ್ಕೋತೀನಿ ಅಂತ ಮಾತು ಕೊಟ್ಟಿರ್ತಾರೆ. ನಾನು ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳಿಲ್ಲ ಅಂದರೆ ಅಂತ ಕೇಳಿದಾಗಲೂ ಎಂಥ ಪರಿಸ್ಥಿತಿ ಬಂದರೂ ನಿಮ್ಮ ಕೈ ಬಿಡಲ್ಲ ಅಂದಿರೋ ತೀರ್ಥ ಇವತ್ತು ಕೈ ಬಿಡ್ತಾ ಅಥವಾ ಕೋಪದಲ್ಲಿ ಆ ರೀತಿ ಅಂದು ಮತ್ತೆ ವಾಪಸ್ ಬಂದು ಸುಮ್ಮನ ಪರವಾಗಿ ನಿಂತ್ಕೋತಾರ.
ಅವರೇ ಸುಮನನ ಕಾಪಾಡ್ತಾರ ಅಥವಾ ಚಿಟ್ಟೆಯಣ್ಣ ಬಂದು ಸುಮನನ ಕಾಪಾಡ್ತಾರ? ಏನಾಗತ್ತೆ? ಸುಮನ ಒಂಟಿ ಆಗ್ಬಿಟ್ಲ. ಗಂಡನ ಮನಸ್ಸನ್ನ ಛಿದ್ರಗೊಳಿಸಿದ ಸುಮನ ಸಂಬಂಧ, ಸುಮನ ಬದುಕು ಚಿತ್ರವಾಗೋಯ್ತಾ? ಮನೆ ಮನಸ್ಸುಗಳು ಎಲ್ಲವೂ ಕೂಡ ಒಡೆದೋಯ್ತು. ಹಾಗಿದ್ರೆ ಮುಂದೆ ಏನಾಗುತ್ತೆ? ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.